ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ನೋಡಿ ಸರ್, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಸ್ಪೆಷಲ್ಲಾಗಿ ಈ ಒಂದು ವಿಡಿಯೋ ಮಾಡುತ್ತಿರುವಂಥದ್ದು ನಮ್ಮ ಪ್ರಥಮ PUCಯ ವಿದ್ಯಾರ್ಥಿಗಳಿಗಾಗಿ ಇರುತ್ತದೆ. ನೋಡಿ ವಿದ್ಯಾರ್ಥಿಗಳೇ, 100%, 200, 300 ಅಥವಾ 1000% ಬರುತ್ತಾ ಸರಿ ಪ್ರಶ್ನೆ ಅಂತ ಕೇಳಿದಾದರೆ, ನಿಜವಾಗಿಯೂ ನಿಮ್ಮ ಕ್ವಶನ್ ಪೇಪರಲ್ಲಿ ನಿಮ್ಮ ಯೂನಿಟ್ ಟೆಸ್ಟು ಕ್ವಶನ್ ಪೇಪರಿಗೆ ಬರುತ್ತೋ ಇಲ್ಲೋ, ಆದರೆ ಪ್ರಿಪೇಟ್ರಿಗೂ ಹಾಗೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗಂತೂ ಈ ಒಂದು ಪ್ರಶ್ನೆ ಫಿಕ್ಸ್ ಅಂತಲೇ ಅಂದುಕೊಂಡು ತಾವುಗಳು ಈ ಒಂದು ಪ್ರಶ್ನೆಯನ್ನು ಗಟ್ಟು ಹೊಡಿಬೇಕು, ಕಲಿಬೇಕಾಗಿರುತ್ತೆ. ವಾಟ್ ಡಸ್ ದ ಲೈನ್ ದೋಸ್ ಡಾರ್ಕ್ ಆ್ಯಂಡ್ ದ ಬ್ರೂಟಲ್ ಕರ್ಸಸ್ ಆಫ್ ಕೌಂಟ್ಲೆಸ್ ಸೆಂಚುರೀಸ್ ಸಜೆಸ್ಟ್? ಸರ್, ಇದು ಯಾವ ಪಾಠ ಅಂತ ಕೇಳಿದಾದರೆ ಲಾಸ್ಟ್ ಚಾಪ್ಟರ್ ಇದೆ ಅಲ್ವಾ, ಚಾಪ್ಟರ್ 13, ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಅಂತ. ನನ್ನ ಪ್ರೀತಿಯನ್ನು ಪುನಃ ನೀನು ನನಗೆ ಕೇಳಬೇಡ ಅಂತ. ಎಂಥ ಸುಂದರವಾದ ಒಂದು ಪದ್ಯ ಕಣ್ರಿ. ಅದರ ಬಗ್ಗೆ ನಿಮಗೆ 4 ಮಾರ್ಕ್ಸಿಗಂತೂ ಫಿಕ್ಸ್ ಕ್ವಶನ್ ಆಗಿರುತ್ತೆ. ಏನು ಕೇಳಿದರೂ ಇದೇ ಆನ್ಸರ್ ಬರೀರಿ ಸರ್, 100%. ಇನ್ನೊಂದು ಕ್ವಶನ್ ತೋರಿಸ್ತೀನಿ ನೋಡಿ. ಈಗ ವಾಟ್ ಹಾರ್ಶ್ ರಿಯಾಲಿಟೀಸ್ ಆಫ್ ಲೈಫ್ ಹ್ಯಾವ್ ಡ್ರಾನ್ ದಿ ಸ್ಪೀಕರ್ಸ್ ಅಟೆನ್ಷನ್ ಮಚ್ ಮೋರ್ ದ್ಯಾನ್ ದಿ ಬ್ಯೂಟಿ ಆಫ್ ಹಿಸ್ ಬಿಲವೆಡ್ ಅಂತ ಇದೆ. ಇದರ ಅರ್ಥವೇನು ಅಂತ ಹೇಳಿದರೆ, ರಿಯಾಲಿಟೀಸ್ ಬಗ್ಗೆ ಬರೀರೋ, ಹಾರ್ಟ್ಸ್ ರಿಯಾಲಿಟೀಸ್ ಅಂದರೆ ಜೀವನದಲ್ಲಿ ಬರೀ ಪ್ರೀತಿ ಅಂತ ಫೈಜ್ ಅಹಮದ್ ಫೈಜ್ ಅವರು ಮುಳುಗಿರ್ತಾರೆ. ನಂತರದಲ್ಲಿ ಪ್ರಪಂಚದಲ್ಲಿ ಇರುವಂತಹ ದುಃಖಗಳನ್ನು ನೋಡ್ತಾರೆ, ಪ್ರಪಂಚದಲ್ಲಿ ಇರುವಂಥ ಡಿಫಿಕಲ್ಟೀಸ್ಗಳನ್ನು ನೋಡ್ತಾರೆ, ಹಾರ್ಡ್ಶಿಪ್ಪನ್ನು ನೋಡಿ ಬದಲಾಗ್ತಾರೆ. ವಾಟ್ ಟ್ರಾನ್ಸ್ಫಾರ್ಮೇಷನ್ ಇನ್ ದಿ ಪರ್ಸ್ಪೆಕ್ಷನ್ ಆಫ್ ಲವ್ ಡು ಯು ಸಿ ಇನ್ ದಿ ಪೋಯಮ್ ಅಂತ ಇದೆ. ಈ ಒಂದು ಪದ್ಯದಲ್ಲಿ ತಾವುಗಳು ಏನು ಟ್ರಾನ್ಸ್ಫಾರ್ಮೇಷನನ್ನು ನೋಡ್ತೀರಾ? ಏನು ಟ್ರಾನ್ಸ್ಫಾರ್ಮೇಷನ್ ನೋಡ್ತೀವಿ ಅಂತ ಹೇಳಿದರೆ, ಪ್ರೀತಿ ಇದ್ದಿದ್ದು ಕೇವಲ ಒಬ್ಬರಿಗಾಗಿ, ಈಗ ಇಡೀ ಪ್ರಪಂಚಕ್ಕಾಗಿ ತಮ್ಮ ಪ್ರೀತಿಯನ್ನು, ತಮ್ಮ ಸಮಯವನ್ನು ಇವರು ಕೊಡ್ತಾ ಇದ್ದಾರೆ. ಇದೇ ಗ್ರೇಟು. ಬನ್ನಿ ಸರ್, ಈಗ ಆನ್ಸರನ್ನು ನೋಡ್ತಾ ಹೋಗೋಣ. ಇದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದೆ. ಇದನ್ನು ಮೊದಲು 6 ಲೈನ್ಸ್ ನೋಡ್ತಾ ಇದ್ದೀರಲ್ವಾ, ಇದನ್ನು ನಾವು ಇಂಟ್ರೊಡಕ್ಷನ್ ಪಾರ್ಟ್ ಅಂತ ಕರಿತೀವಿ. ಬಹಳ ವೀಕ್ ಆಗಿರೋವಂಥ ಹುಡುಗರು ಡೈರೆಕ್ಟಾಗಿ ಈ ರೀತಿಯಾಗಿ ಬರಿಬೋದು. ಯಾವ ರೀತಿಯಾಗಿ? ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಈಸ್ ಅ ಬ್ಯೂಟಿಫುಲ್ ಪೋಯಮ್ ರಿಟನ್ ಬೈ ಫೈಜ್ ಅಹಮದ್ ಫೈಜ್. Faiz Ahmad Faiz, he was the most famous poets of Urdu. ಆಯಿತಾ? ಅಥವಾ he is one of the most famous poets of Urdu language from Pakistan. ಈ ರೀತಿಯಾಗಿ ಬರೆದ್ರೆ ಸಾಕು. ಇಟ್ ಈಸ್ ಎ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಸೆಲ್ಫ್ ಟು ದಿ ಯೂನಿವರ್ಸಲ್ ಅಂತ. ಯಾರು? ವೀಕ್ ಆಗಿರುವಂತಹ ಮಕ್ಕಳು. ಬಹಳ ಸ್ಟ್ಯಾಂಡರ್ಡ್ ಆಗಿ ಇದ್ದೀವಿ ಸರ್, ನಮಗೆಲ್ಲ ಇಂಗ್ಲೀಷ್ ಬರುತ್ತೆ ಅನ್ನೋರು ಪರ್ಫೆಕ್ಟಾಗಿ ಇದನ್ನೇ ಬರೀರಿ. ನೋಡಿ, ಫೈಜ್ ಅಹಮದ್ ಫೈಜ್ ವಾಸ್ ಆ್ಯನ್ ಇಂಟೆಲೆಕ್ಚುಯಲ್, ರೆವಲ್ಯೂಷನರಿ ಆ್ಯಂಡ್ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಪೊಯೆಟ್ಸ್ ಆಫ್ ಉರ್ದು ಲ್ಯಾಂಗ್ವೇಜ್ ಫ್ರಮ್ ಪಾಕಿಸ್ತಾನ್. ಪಾಕಿಸ್ತಾನ್ ಅಂದ ತಕ್ಷಣ ಅವ್ನು ಪಾಕಿಸ್ತಾನ ಅನ್ಕೋಬಿಡಿ. ಡ್ಯೂರಿಂಗ್ ದಿ ಪಾರ್ಟಿಷನ್ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಇವರು ಆ ಕಡೆಗೆ ಹೋಗಿರ್ತಾರೆ. ಹಿ ಈಸ್ ದ ಒನ್ ಪರ್ಸನ್ ಹೂ ಹ್ಯಾಸ್ ಅಟೆಂಡೆಡ್ ದಿ ಗಾಂಧೀಜೀಸ್ ಫ್ಯುನರಲ್ ಎಗೇನೆಸ್ಟ್ ಟು ಹಿಸ್ ಗೌರ್ಮೆಂಟ್ ಪರ್ಮಿಷನ್. ಇನ್ನು ವಿರುದ್ಧವಾಗಿ ಪಾಕಿಸ್ತಾನ ಗೌರ್ಮೆಂಟು ಗಾಂಧೀಜಿಯ ಫ್ಯುನರಲಿಗೆ ಇವರಿಗೆ ಪರ್ಮಿಷನ್ ಕೊಡ್ತಾರಲ್ಲ ಬರಲಿಕ್ಕೆ, ಆದರೂ ಕೂಡ ಆ ಗೌರ್ಮೆಂಟಿನ ವಿರುದ್ಧವಾಗಿ ಇಲ್ಲಿ ಭಾರತ ದೇಶಕ್ಕೆ ಬಂದು ಆ ಫ್ಯುನರಲನ್ನು ಅಟೆಂಡ್ ಮಾಡಿರ್ತಾರೆ. ಇವರು ಗ್ರೇಟ್. ಯಾರು? ಫೈಜ್ ಅಹಮದ್ ಫೈಜ್. ಬನ್ನಿ ಸರ್, ಈಗ ನಾವು ಸೆಕೆಂಡು ಏನಂತೀರ ತಾವುಗಳು ಭಾಗವನ್ನು ನೋಡೋಣ, ಅಂದರೆ ಬಾಡಿ ಆಫ್ ದಿ ಪೋಯಮ್ ಆನ್ಸರನ್ನು. ದ ಪೋಯಮ್ ಓಪನ್ಸ್ ವಿತ್ ದ ಸ್ಪೀಕರ್ಸ್ ಅಪೀಲ್ ಟು ಹಿಸ್ ಬಿಲವೆಡ್. ಪೋಯಮ್ ಹೇಗೆ ಓಪನ್ ಆಗುತ್ತೆ, ಪ್ರಾರಂಭ ಆಗುತ್ತೆ ಅಂತ ಹೇಳಿದರೆ, ಅಪೀಲ್ ಮಾಡ್ತಾರೆ ತನ್ನ ಗೆಳತಿಗೆ. ಓ ಗೆಳತಿಯೇ, ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಅಂತ ಟೈಟಲ್ಲೇ ಹೆಂಗೆ ಇಟ್ಟಿದ್ದಾರೆ ನೋಡಿ. ನನ್ನ ಪ್ರೀತಿಯನ್ನು ಕೇಳಬೇಡ ಕಣೆ ನೀನು ನನಗೆ ಅಂತ. ದ ಓಪನ್ಸ್ ವಿತ್ ದ ಸ್ಪೀಕರ್ಸ್ ಅಪೀಲ್ ಟು ಹಿಸ್ ಬಿಲವೆಡ್ ನಾಟ್ ಟು ಆಸ್ಕ್ ಹಿಮ್ ದಟ್ ಲವ್ ಹೀ ಒನ್ಸ್ ಹ್ಯಾಡ್ ಫಾರ್ ಹರ್. ಒಂದಾನೊಂದು ಕಾಲದಲ್ಲಿ ನಿನಗೆ ಪ್ರೀತಿ ಮಾಡಿದ್ದೆ, ಆದರೆ ಇವತ್ತು ಆ ಪ್ರೀತಿಯನ್ನು ನಾನು ನಿಲ್ಲಿಸ್ತಾ ಇದ್ದೇನೆ. ಐ ವಾಂಟ್ ಟು ಕ್ವಿಟ್, ಐ ವಾಂಟ್ ಟು ಸ್ಟಾಪ್ ದಟ್ ಲವ್. ದಯವಿಟ್ಟು ಅಂತ ನೋಡಿ ಹೇಗೆ ಹೇಳ್ತಾರೆ ಅಂದರೆ ಯಾರು ನಂಬೋಕ್ಕಾಗಲ್ಲ ಕಣ್ರಿ, ಆ ರೀತಿಯಾಗಿ ಹೇಳ್ತಾರೆ. ನಂತರದಲ್ಲಿ ನೋಡಿ, ಹಿ ಅಡ್ಮಿಟ್ಸ್ ದ್ಯಾಟ್, ಅವರು ಒಪ್ಕೊತಾರೆ. ಹಿ ಅಡ್ಮಿಟ್ಸ್ ದ್ಯಾಟ್ ದೆರ್ ವಾಸ್ ಎ ಟೈಮ್, ಒಂದು ಸಮಯ ಇತ್ತು ಕಣೆ. ಏನು? ವೆನ್ ಹಿಸ್ ಲೈಫ್ ವಾಸ್ ಬ್ರೈಟ್, ಯಂಗ್ ಆ್ಯಂಡ್ ಬ್ಲೂಮಿಂಗ್. ಈ ರೀತಿಯಾಗಿ ಪಾಯಿಂಟ್ಸ್ ಮಾಡಿ ಕಲಿಬೇಕು. ಏನು? ಹಿ ಅಡ್ಮಿಟ್ಸ್ ದಟ್ ದೆರ್ ವಾಸ್ ಎ ಟೈಮ್ ವೆನ್ ಲೈಫ್ ವಾಸ್
ಬ್ರೈಟ್ ಯಂಗ್ ಆ್ಯಂಡ್ ಬ್ಲೂಮ್ ಅಂತ ಹೇಳಿದರೆ, ಒಂದಾನೊಂದು ಕಾಲದಲ್ಲಿ ಒಂದು ಸಮಯವಿತ್ತು. ಆ ಸಮಯದಲ್ಲಿ ನನ್ನ ಜೀವನ, ನನ್ನ ಸಮಯ ಸುಂದರವಾಗಿತ್ತು, ಯಂಗಾಗಿತ್ತು, ಪ್ರಕಾಶವಾಗಿತ್ತು, ಬ್ರೈಟಾಗಿತ್ತು. ಬ್ಲೂಮ್ ಅಂತ ಹೇಳಿದರೆ ಎಲ್ಲ ಕಡೆನೂ ಹೂಗಳು ಬಿಟ್ಟು ಸಂತೋಷವಾಗಿದ್ದೆ ಕಣೆ. ಹರ್ ಸ್ಯಾರೋ ವಾಸ್ ಮಚ್ ಮೋರ್ ದ್ಯಾನ್ ಎನಿ ಅದರ್ ಪೇನ್. ನಿನ್ನ ದುಃಖಗಳೇ ನನಗೆ ಜೀವನದಲ್ಲಿ ಎಲ್ಲವೂ ಆಗಿತ್ತು. ಪ್ರಪಂಚವೇನೂ ಇರಲಿಲ್ಲ ನನ್ನ ಎದುರಿಗೆ, ಎಲ್ಲ ವ್ಯರ್ಥ, ನೀನೇ ನನಗೆಲ್ಲ ಆಗಿದ್ದೆ ಅಂತ. ಹರ್ ಸ್ಯಾರೋಸ್ ವಾಸ್ ಮಚ್ ಮೋರ್ ದ್ಯಾನ್ ಎನಿ ಅದರ್ ಪೇನ್ ಫಾರ್ ಹಿಮ್. Her beauty gave the spring everlasting youth. Her eyes were everything for him. All else in the world was vain. vain ಅಂದರೆ ವೇಸ್ಟ್ ಅಂತ, ಯೂಸ್ಲೆಸ್ ಅಂತ. ಎಂಥ ಮಾತನ್ನು ಹೇಳ್ತಾ ನೋಡಿ. ನಿನ್ನ ಕಣ್ಣುಗಳು, ಹೌದು ಎಸ್ ಯುವರ್ ಐಸ್ ವಾಸ್ ಎವ್ರಿಥಿಂಗ್ ಫಾರ್ ಮೀ ಅಂತ ಆ ಪದ್ಯದಲ್ಲಿ ಹಂಗೆ ಹೇಳ್ತಾನೆ. ಮೀ ಅಂದರೆ ನಾವಿಲ್ಲಿ ಥರ್ಡ್ ಪರ್ಸನಲ್ಲಿ ಹಿಮ್ ಅಂತ ಬರೀಬೇಕು. ನಿನ್ನ ಕಣ್ಣುಗಳೇ ಎಲ್ಲ ನನಗೆ, ದುಃಖ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಅದೇ ಆಗಿತ್ತು ಕಣೆ. ಆದರೆ ನೋಡಿ ಎಂತಹ ಪಾಯಿಂಟ್ ಇದೆ. ಆದರೆ ಇವತ್ತು ನೋಡಿ, ಹಿ ಹ್ಯಾಡ್ ಥಾಟ್ ದಟ್ ವೆನ್ ಹಿ ವಾಸ್ ವಿತ್ ಹಿಮ್, ನೋಡಿ, he had thought that when she was with him the world was his, but now understands. ಆವಾಗ ಏನು ಅಂದ್ಕೊಂಡಿದ್ದ? ಅವಳೇ ಪ್ರಪಂಚ ಅಂದ್ಕೊಂಡಿದ್ದ ತನ್ನ ಪ್ರಿಯತಮನನ್ನು, ಆದರೆ ಪ್ರಿಯತಮೆಯನ್ನು. ಆದರೆ ಇವತ್ತು ಇಡೀ ಪ್ರಪಂಚದ ಕಡೆಗೆ ಗಮನವನ್ನು ಹರಿಸಿದಾಗ ದ ವರ್ಲ್ಡ್ ವಾಸ್ ಹಿಸ್, ಬಟ್ ನಾವು ಅಂಡರ್ಸ್ಟ್ಯಾಂಡ್ಸ್ ದಟ್ ಇಟ್ ವಾಸ್ ಆ್ಯನ್ ಇಲ್ಯೂಸನ್. ಇಲ್ಯೂಸನ್ ಅಂದರೆ ಅದು ಭ್ರಮೆ ಅಂತ ಗೊತ್ತಾಯಿತು ಕಣೆ. ಕ್ಷಮಿಸ್ಬಿಡು, ದಟ್ ಈಸ್ ಮೈ ಇಲ್ಯೂಸನ್, ಅದು ನನ್ನ ಭ್ರಮೆ ಆಗಿತ್ತು, ಕ್ಷಮಿಸು. ಹಿ ನೌ ನೋಸ್ ದಟ್ ದೇರ್ ವಾಸ್ ಅದರ್ ಸ್ಯಾರೋಸ್ ಇನ್ ದಿ ವರ್ಲ್ಡ್. ಈಗ ಅವರಿಗೆ ಗೊತ್ತಾಗ್ತಾ ಇದೆ ಏನು ಅಂದರೆ, ಪ್ರಪಂಚದಲ್ಲಿ ಬೇರೆ ದುಃಖಗಳಿದ್ದಾವೆ, ಬೇರೆ ಪ್ರೀತಿ ಇದೆ. ಆದರೆ ನಾನು ಎಂಥ ಕೆಲಸ ಮಾಡಿಬಿಟ್ಟೆ, ಎಲ್ಲರನ್ನೂ ಕೂಡ ನಾನು ಕಡೆಗಾಣಿಸಿಬಿಟ್ಟಿದ್ದೆ. ನೋ ಐ ವಾಂಟ್ ಟು ಸ್ಟಾಪ್. ಓ ದೇವರೇ, ನಾನು ನಿಜವಾದ ಪ್ರೀತಿಯ ಕಡೆ, ನಿಜವಾದ ದುಃಖದ ಕಡೆಗೆ ಹೋಗಬೇಕು ಅಂತ. ದ ಸ್ಪೀಕರ್ ಅರ್ಗ್ಸ್ ಹಿಸ್ ಬಿಲವೆಡ್ ನಾಟ್ ಟು ಆಸ್ಕ್ ಆಫ್ ಹಿಸ್ ಲವ್ ದಟ್ ಒನ್ಸ್ ಹಿ ಹ್ಯಾಡ್ ಫಾರ್ ಹರ್. ಎಂತಹ ಮಾತು ಕಣ್ರಿ, ಆಯಿತಾ. ಒಂದಾನೊಂದು ಕಾಲದಲ್ಲಿ ಇದ್ದಂಥ ಪ್ರೀತಿಯನ್ನು ಕೇಳಬೇಡ ನೀನು ಅಂತ ಈ ರೀತಿಯಾಗಿ ಹೇಳ್ತಾರೆ. ದ ಸ್ಪೀಕರ್ ಡ್ರಾಸ್ ಹಿಸ್ ಅಟೆನ್ಷನ್ ಟು ದ ಹಾರ್ಶ್ ರಿಯಾಲಿಟೀಸ್ ಆಫ್ ಲೈಫ್. ಆವಾಗ ಸ್ಪೀಕರು ಅವಳನ್ನು ಕೂಡ ಹೇಳ್ತಾರೆ, ಏನೋ ನಾನು ಪ್ರೀತಿಯನ್ನು ಮಾಡಲ್ಲ, ಯಾಕೆ ಗೊತ್ತಾ? ಐ ವಾಂಟ್ ಟು ಸ್ಟಾಪ್ ಮೈ ಲವ್ ಬಿಕಾಸ್ ದ ಸ್ಪೀಕರ್ಸ್ ಡ್ರಾಸ್ ಹಿಸ್ ಅಟೆನ್ಷನ್ ಟು ದ ಹಾರ್ಶ್ ರಿಯಾಲಿಟೀಸ್ ಆಫ್ ದಿ ಲೈಫ್. ಜೀವನದಲ್ಲಿ ಇರುವಂತಹ ಸತ್ಯದ ಕಡೆಗೆ, ದುಃಖದ ಕಡೆಗೆ. ಈ ಪ್ರಪಂಚದಲ್ಲಿ 90% ಜನರು ದುಃಖದಲ್ಲಿದ್ದಾರೆ, ನಾನು ಆ ಕಡೆಗೆ ನೋಡಬೇಕು ಕಣ್ರಿ. ಹಿ ನೌ ಅಂಡರ್ಸ್ಟ್ಯಾಂಡ್ಸ್ ದಟ್ ದೇರ್ ಆರ್ ದಿ ಅದರ್ ಹಾರ್ಡ್ಶಿಪ್ಸ್ ಆ್ಯಂಡ್ ದ ಪ್ಲೆಜರ್ ಇನ್ ದ ವರ್ಲ್ಡ್ ಬಿಸೈಡ್ಸ್ ಹಿಸ್ ಬಿಲವೆಡ್ಸ್ ಲವ್. ಹಿ ವಾಂಟ್ಸ್ ದಟ್ ಹಿಸ್ ಐಸ್ must also turn to those dark and the brutal curses of the countless centuries. ಎಂತಹ ಮಾತು ಕಣ್ರಿ. ನಾನು ನನ್ನ ಏನಂತೀರ ಗಮನವನ್ನು ಈ ಪ್ರಪಂಚದ ಕಡೆಗೆ ಹರಿಸಬೇಕು. ಇಷ್ಟು ವರ್ಷಗಳ ಕಾಲ ನಾನು ನಿನ್ನ ಜೊತೆ ಸಮಯವನ್ನು ಕಳೆದೆ. ಇವತ್ತು ನಾನು ಈ ಪ್ರಪಂಚದಲ್ಲಿ ಆಗುವಂತಹ ದುಃಖಗಳು, ಈ ಪ್ರಪಂಚದಲ್ಲಿ ನಡೆಯುವಂತಹ ಘೋರವಾದ ಎಲ್ಲ ಈಗ ಪ್ರೆಸೆಂಟು ಸುಡಾನಲ್ಲಿ ಏನಾಗ್ತಾಯಿದೆ ಹೇಳಿ ನೋಡೋಣ. ಸುಡಾನಲ್ಲಿ ಜನರನ್ನು ಕೊಂದು ಹಾಕ್ತಾಯಿದ್ದಾರೆ, ಆಯಿತಾ. ಸುಡಾನಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದರೆ, ಎಲ್ಲರನ್ನು ಅಲ್ಲಲ್ಲೇ ಶೂಟ್ ಮಾಡ್ತಾಯಿದ್ದಾರೆ. ಸಿವಿಲ್ ವಾರ್ ಅಂತ ಕರಿತೀವಿ. ಸಿವಿಲ್ ವಾರು ಬಹಳ ಡೇಂಜರ್ ಕಣ್ರಿ. ಯಾರು ನಮ್ಮವರು ಅನ್ನೋದೇ ಇರಲ್ಲ. ಅಕ್ಕಪಕ್ಕದವರು ಕೂಡ ಕ್ರಿಮಿನಲ್ ಆಗಿ ಕಾಣ್ತಾ ಇರ್ತಾರೆ, ನಾನು ಬದುಕಬೇಕು ಅಂತ. ಅದನ್ನು ಸಿವಿಲ್ ವಾರ್ ಅಂತ ಕರಿತೀವಿ. ಇದನ್ನೇ ಅವನು ಹೇಳ್ತಾನೆ, ಐ ವಾಂಟ್ ಟು ಸಿ ದೋಸ್ ಬ್ರೂಟಲ್ ಕರ್ಸಸ್ ಆಫ್ ದಿ ಕೌಂಟ್ಲೆಸ್ ಸೆಂಚುರೀಸ್. ಶತಮಾನಗಳಿಂದ ನಡೆದಂತಹ ಆ ಒಂದು ದುಃಖಗಳು, ಆ ಒಂದು ಏನಂತಿರೋದು ಅವುಗಳು ನೋವುಗಳ ಬಗ್ಗೆ ನಾನು ಕಣ್ಣನ್ನು ಹರಿಸಬೇಕು ಕಣೆ. ಇದು ನನ್ನ ಪ್ರೀತಿ, ಸಾಕಿಲ್ಲಿಗೆ ನಿಲ್ಸೋಣ ಅಂತ ಹೇಳ್ತಾರೆ. ನೋಡಿ, ಓವನ್ ಇನ್ ಸಿಲ್ಕ್ ಆ್ಯಂಡ್ ಸತೈನ್ ಆ್ಯಂಡ್ ದ ಬ್ರೊಕೇಡ್ ಅಂತ. ಏನು ಹಿಂಗಂತ ಹೇಳಿದರೆ, ರಾಜರ ಅರಮನೆಗಳಲ್ಲಿ ಏನಂತೀರ ದುಬಾರಿ ಸಿಲ್ಕ್ ಅಂತ ಹೇಳಿದರೆ ದುಬಾರಿಯಾದ, ಇವರೆಲ್ಲ ಹಾಕೊಂಡು ರೇಷ್ಮೆ ಸೀರೆ, ರೇಷ್ಮೆ ಬಟ್ಟೆಗಳನ್ನು ಹಾಕೊಂಡು ಆರಾಮಾಗಿ ಕೂತ್ಕೊಂಡು ಯುದ್ಧಗಳಲ್ಲಿ ನಮ್ಮಂಥ ಪಾಪಿಗಳಿಗೆ, ನಮ್ಮಂಥ ಬಡವರಿಗೆ ಕಳಿಸಿದಾರಲ್ವ, ಅವರು ಸಾಯ್ತಾರ? ಇಲ್ಲ, ಸಾಯುವುದು ಯಾರಲ್ಲಿ? ಸೈನಿಕರು. ನಾನು ಆ ಸೈನಿಕರನ್ನು ನೋಡಬೇಕು. ನೋಡಿ, ಆ್ಯಂಡ್ ಬ್ರೊಕೇಡ್ ಆ್ಯಂಡ್ ಆಲ್ಸೋ ವಾಂಟ್ಸ್ ಟು ಶೋ ಹಿಸ್ ಕನ್ಸರ್ನ್ ಟು ದಿ ಬಾಡೀಸ್ ಬ್ಯಾಥಡ್ ಇನ್ ದಿ ಬ್ಲಡ್. ಬ್ಯಾಥಡ್ ಇನ್ ದ ಬ್ಲಡ್ ಯಾರು? ರಾಜರ ದೇಹಗಳ ಅಲ್ಲ ಕಣ್ರಿ. ಯಾರ ದೇಹಗಳು? ಸೈನಿಕರ ದೇಹಗಳು. ಯಾರ ದೇಹಗಳು ಹೇಳಿ ನೋಡೋಣ? ಲೇಬರ್ಸಿನ ದೇಹಗಳು. ಯಾರ ದೇಹಗಳು? ಜೀತದಾಳನಿನ ದೇಹಗಳು. ಸಿಮರ್ಡ್ ವಿತ್ ಡಸ್ಟ್ ಆ್ಯಂಡ್ ದಿ ಹ್ಯೂಮನ್ ಬಾಡಿ ಸೋಲ್ಡ್. ಎಂಥ ಮಾತು ಕಣ್ರಿ.
ಯುದ್ಧ ಆದ ಮೇಲೆ ಆ ಸತ್ತ ಹೆಣ ಆಗಿರ್ಬೋದು ಅಥವಾ ಗಾಯ ಆಗಿರುವಂತಹ ದೇಹಗಳಾಗಿರ್ಬೋದು ಎಲ್ಲವೂ ಕೂಡ ಏನಾಗಿದ್ದಾವೆ, ಸಿಮರ್ಡ್ ವಿತ್ ಡಸ್ಟ್ ಅಂತ ಹೇಳಿದರೆ ಸಂಪೂರ್ಣವಾಗಿ ಮಣ್ಣು ಹತ್ತು ಹೋಗಿದೆ ಅಂಥ ದೇಹಗಳನ್ನು ನಾನು ನೋಡಬೇಕು ಕಣೆ. ಸಾಕು, ನನ್ನ ಪ್ರೀತಿಯನ್ನು ಇಲ್ಲಿಗೆ ನಿಲ್ಲಿಸ್ತೇನೆ, ನನ್ನನ್ನು ಕ್ಷಮಿಸು. ಎಸ್ಕ್ಯೂಸ್. ಬಾಡೀಸ್ ಸೋಲ್ಡ್ ಫ್ರಮ್ ಮಾರ್ಕೆಟ್ ಪ್ಲೇಸ್ ಟು ಮಾರ್ಕೆಟ್ ಪ್ಲೇಸ್. ನಿಮಗೆಲ್ಲರಿಗೂ ಕೂಡ ಗೊತ್ತು, ಫಸ್ಟ್ ಇಯರ್ PUC ನಾವು ಏನನ್ನು ಓದಿದ್ವಿ ಹೇಳಿ ನೋಡೋಣ. ಫ್ಲೆಶ್ ಮಾಂಗರ್ಸ್ ಬಗ್ಗೆ ಓದಿದ್ವಿ. ಫೆಡ್ರಿಕ್ ಡೋಗ್ಲಸಲ್ಲಿ ಏನಂತ ಇದೆ, ಸ್ಲೇವರಿ ಕಡೆಗೆ ನಾನು ನೋಡಬೇಕು ಅಂತ ಹೇಳ್ತಾನೆ. ಬಿಕಾಸ್ ಸ್ಲೇವರಿನಲ್ಲಿ ದೇ ವರ್ ಸೆಲ್ಲಿಂಗ್ ದಿ ಬಾಡೀಸ್ ಫ್ರಮ್ ಮಾರ್ಕೆಟ್ ಪ್ಲೇಸ್ ಟು ಮಾರ್ಕೆಟ್ ಪ್ಲೇಸ್. ಅಲ್ಲೇನು ನಡೀತಾ ಇತ್ತು ಫ್ರೆಡ್ರಿಕ್ ಡೋಗ್ಲಸಲ್ಲಿ ಪಾಠದಲ್ಲಿ ಅಂತ ಹೇಳಿದರೆ, ಫ್ಲೆಶ್ ಮಾಂಗರ್ ಅಂತ ಹೇಳಿದರೆ ದೇಹಗಳನ್ನೇ ಮಾಡ್ತಾಯಿದ್ರು ಕರ್ಕೊಂಡೋಗಿ, ಆಯಿತಾ, ಸ್ಲೇವ್ಸ್. ನೋಡಿ, ರೈಸನ್ ಫ್ರಮ್ ದಿ ಕಾಲ್ಡ್ರನ್ ಆಫ್ ಡಿಸೀಸಸ್, ಪಸ್ ಡ್ರಿಪ್ಪಿಂಗ್ ಫ್ರಮ್ ದೇರ್ ಫೆಸ್ಟಿಂಗ್ ಸೋರ್ಸ್. ಪಸ್ ಡ್ರಿಪ್ಪಿಂಗ್ ಅಂದರೆ ಏನು ಗೊತ್ತಾ, ಅವರ ದೇಹಗಳಿಂದ ಕ್ಯೂ ಎಲ್ಲ ಬರ್ತಾಯಿದೆ ಕಣೆ. ಆ ಕಡೆಗೆ ನಾನು ಗಮನವನ್ನು ಹರಿಸಬೇಕು. ನೋಡುವವರು ಯಾರೂ ಇಲ್ಲ, ಎಲ್ಲ ಶ್ರೀಮಂತರೇ. ಹಿ ಅಸೆಟ್ಸ್ ದಟ್ ಹಿಸ್ ಬಿಲವೆಡ್ ಈಸ್ ಸ್ಟಿಲ್ ಬ್ಯೂಟಿಫುಲ್. ನೋಡಿ ಎಂಥ ಮಾತನ್ನು ಹೇಳ್ತಾನೆ. ಓ ಪ್ರಿಯತಮೆ, ನಾನು ನಿನ್ನ ಪ್ರೀತಿಯನ್ನು ಇವತ್ತು ನಿಲ್ಲಿಸ್ತಾ ಇದ್ದೀನಿ, ಆದರೆ ಒಂದು ಮಾತು, ನೀನು ಈಗಲೂ ಕೂಡ ಅಷ್ಟೇ ಸುಂದರವಾಗಿ ಇದ್ದೀಯಾ. ಸ್ಟಿಲ್ ಯು ಆರ್ ಬ್ಯೂಟಿಫುಲ್. ಬಟ್ ಹಿ ಫೀಲ್ಸ್ ಹೆಲ್ಪ್ಲೆಸ್ ಟು, ಫಾರ್ ದೇರ್ ಆರ್ ಅದರ್ ಸ್ಯಾರೋಸ್ ಇನ್ ದ ವರ್ಲ್ಡ್ ದ್ಯಾನ್ ಲವ್ ಆ್ಯಂಡ್ ಪ್ಲಸರ್ ಟು. ದ ಪೋಯೆಟ್ ಕನ್ಫೆಸಸ್, ಒಪ್ಪಿಕೊಳ್ತಾನೆ, ಟು ಹಿಸ್ ಬಿಲವೆಡ್ ದಟ್ ಹಿ ಕೆನಾಟ್ ಎಕ್ಸ್ಪ್ರೆಸ್ ಹಿಸ್ ಲವ್ ಟು ಹರ್ ಇನ್ ದ ಸೇಮ್ ಮೆಜರ್ ದಟ್ ಹಿ ಯೂಸ್ ಟು ಡೂ ಒನ್ಸ್. ಒಂದಾನೊಂದು ಕಾಲದಲ್ಲಿ ಕೊಟ್ಟಂಥ ಪ್ರೀತಿ, ಅದೇ ಪ್ರೀತಿ ಪುನಃ ಬೇಕು ಅಂದರೆ ನಾನು ಕೊಡಲಾರೆ ಕಣೆ, ಕ್ಷಮಿಸು ನನ್ನನ್ನು ಅಂತ ಹೇಳ್ತಾರೆ. ಸೊ ದ ಪೋಯೆಟ್ ಗಿವ್ಸ್ ಲವ್ a better, ಆಯಿತಾ, ಇಂಟರ್ಪ್ರಿಟೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ಸ್ ಸಾರೋ ಆಫ್ ದಿ ವರ್ಲ್ಡ್ ಮಚ್ ಬೆಟರ್. ಈ ರೀತಿಯಾಗಿ ಲೈಕ್ ದಿಸ್ ಅವರ್ ಫೈಜ್ ಅಹ್ಮದ್ ಫೈಜ್, ಹಿ ರಿಕ್ವೆಸ್ಟೆಡ್, ಹಿ ಅಪೀಲ್ಸ್ ಟು ಹಿಸ್ ಬಿಲವೆಡ್ ದಟ್ ಟು ಸ್ಟಾಪ್ ಹಿಸ್ ಲವ್. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.